ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ CK ಶಶಿ HR. ನೀವು ನೋಡ್ತಾ ಇದ್ದೀರಾ ಕ್ಲಾಶ್ ಕರ್ನಾಟಕ. ಗೈಸ್, ಇಲ್ಲಿ CK ಕ್ಲಾಶ್ ಸ್ಕ್ವಾಡ್ ಸೀಸನ್ 1ನ 4ನೇ ಮ್ಯಾಚ್ ನಡೀತಿದೆ. ಗೈಸ್, ಒಂದು ಕಡೆ ಗಾಡ್ ಲೆವೆಲ್ ವರ್ಸಸ್ RHZ eSports. ಸೊ ಬನ್ನಿ ಗೈಸ್, ಇವತ್ತಿನ ಟೂರ್ನಮೆಂಟ್ನ ಶುರು ಮಾಡೋಣ. ಗೈಸ್, ನೀವೇನಾದ್ರು ನಮ್ಮ ಚಾನಲ್ಗೆ ನ್ಯೂ ವಿಸಿಟರ್ ಆಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ದು ಲಿಂಕ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಮತ್ತು ವೋಟಿಂಗ್ಸ್ ಕೂಡ ನಡೆಯುತ್ತೆ, ಅಲ್ಲಿ ವೋಟಿಂಗ್ಸ್ ಕೂಡ ಮಾಡ್ಬೋದು ನೀವು. ಈಗ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿಕೊಡೋಣ. ಗೈಸ್, RHZ eSportsಯಿಂದ ಝ್ಯಾಬ್ ಎಂಪೈರ್ ಇದ್ದಾರೆ, ಬೀಸ್ಟ್ ವಚನ್, ಜಾಯ್ ಬಾಯ್, ಥಂಡರ್ ಇದ್ದಾರೆ. ಗಾರ್ಡ್ ಲೆವೆಲಿಂದ ಅಪ್ಪು, 666, GL ವಿ ಗಾರ್ಡ್, ಸ್ಟಾರ್ ಬಾಯ್, ಕಿಲ್ ಮೈ ಮೈಂಡ್ ಇದ್ದಾರೆ. ಗೈಸ್, ಇಲ್ಲಿ ಫಸ್ಟ್ ರೌಂಡ್ ಬಂದು ಮಿಲ್ಲಲ್ಲಿ ಫೈಟ್ ನಡೀತಿದೆ. ಇಲ್ಲಿ ಒಂದು ಕಡೆ ಎರಡೂ ಟೀಮ್ ಕೂಡ ರಶ್ ಮಾಡಿದ್ದಾರೆ. ಒಂದು ಕಡೆ ಅಂಪೈರ್ ಇಲ್ಲಿ ಫಿನಿಶ್ ಆಗಿದ್ದಾರೆ ಗೈಸ್, ಒಂದು ಕಡೆ ಇನ್ನೊಬ್ರು ಕೂಡ ನಾಕ್ ಆಗಿದ್ದಾರೆ ಇಲ್ಲಿ. ಸೊ ಅವರಿಗೆ ರಿವೈವ್ ಕೂಡ ಸಿಕ್ತು ಇಲ್ಲಿ. ಸೊ ಒಂದು ಕಡೆ ಕಿಲ್ ಮೈ ಮೈಂಡ್ ಕೂಡ ಫಿನಿಶ್ ಆದರು. ಇಲ್ಲಿ ಎರಡೂ ಟೀಮ್ಗೆ 3v3 ಸಿಚುವೇಶನ್ ಇಲ್ಲಿ. ಒಂದು ಕಡೆ ವಚನ್ ಕೂಡ ಇಲ್ಲಿ ನಾಕ್ ಆಗಿದ್ದಾರೆ ಗೈಸ್, ಗೈಸ್ ಇಲ್ಲಿ. ಮತ್ತು ಥಂಡರ್ ಕೂಡ ನಾಕಾದರು ಇಲ್ಲಿ. ಸೊ ಜಾಯ್ ಅವರು ಒಬ್ಬರು ಈಗ ಇದ್ದಾರೆ ಇಲ್ಲಿ. ಸೊ ಇಬ್ಬರು ಕೂಡ ನಾಕ್ ಆಗಿದ್ದಾರೆ. ಸೊ ಎಸ್ ಗೈಸ್, ಇಲ್ಲಿ ಫಿನಿಶ್ ಆಯಿತು ಗೈಸ್ ಇಲ್ಲಿ RHZ ಇಲ್ಲಿ. ಗೈಸ್, ಇಲ್ಲಿ ಸೆಕೆಂಡ್ ರೌಂಡ್ ಬಂದು ಅಬ್ಸರ್ವೇಟ್ರಿಲಿ ಫೈಟ್ ನಡೀತಿದೆ. ಗೈಸ್, ಇಲ್ಲಿ ನೀವು ನೋಡ್ದಂಗೆ ಫಸ್ಟ್ ರೌಂಡ್ ಬಂದು ಇಲ್ಲಿ ಗಾಡ್ ಲೆವೆಲ್ ಇಲ್ಲಿ ವಿನ್ ಆಗಿದೆ. ಗೈಸ್, ಗಾಡ್ ಲೆವೆಲ್ ಗಿಲ್ಡ್ ಬಗ್ಗೆ ಹೇಳೋದಾದರೆ ಬೆಂಗಳೂರಿನ ತುಂಬ ಪಾಪ್ಯುಲರ್ ಗಿಲ್ಡ್ ಅಂತಲೇ ಹೇಳ್ಬೋದು, ತುಂಬ ಹೆಸರು ಮಾಡಿರೋ ಅಂಥ ಗಿಲ್ಡ್ ಅಂತಲೇ ಹೇಳ್ಬೋದು ಗೈಸ್ ಇಲ್ಲಿ. ಸೊ ಕಾದ್ ನೋಡೋಣ ಇಲ್ಲಿ. ಗೈಸ್, ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಿರ್ಬೋದು, RHZ eSportsಗೆ 65% ವೋಟಿಂಗ್ಸ್ ಬಂದಿದೆ, ಮತ್ತು ಗಾಡ್ ಲೆವೆಲ್ಗೆ 35% ವೋಟಿಂಗ್ಸ್ ಬಂದಿದೆ. ಬಟ್ ತುಂಬ ಹೆಸರು ಮಾಡಿರೋ ಅಂಥದ್ದು ಗಿಲ್ಡ್ ಅಂತ ಬಂದರೆ ಗಾಡ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಕಾದ್ ನೋಡೋಣ ಗೈಸ್, ಇಲ್ಲಿ ವೋಟಿಂಗ್ಸ್ ಬಂದಿರೋ ಪ್ರಕಾರ ಇಲ್ಲಿ ವಿನ್ ಆಗುತ್ತಾ ಇಲ್ಲ ತುಂಬ ಹೆಸರು ಮಾಡಿದೆ ಅಂತ ವಿನ್ ಆಗುತ್ತಾ ಅಂತ ಕಾದ್ ನೋಡೋಣ ಗೈಸ್ ಇಲ್ಲಿ. ಒಂದು ಕಡೆ ಮ್ಯಾಚ್ ಕಡೆ ಬರೋದಾದರೆ ಇಲ್ಲಿ ಒಂದು ಕಡೆ ವಿ ಲಾರ್ಡ್ ಮತ್ತು ಸ್ಟಾರ್ ಬಾಯ್ ಇಲ್ಲಿ ಫಿನಿಶ್ ಆಗಿದ್ದಾರೆ. ಒಂದು ಕಡೆ ಕಿಲ್ ಮೈ ಮೈಂಡ್ ಅವರು ಕೂಡ ನಾಕ್ ಆಗಿದ್ದಾರೆ. ಎಸ್ ಗೈಸ್, ಇಲ್ಲಿ ನಾಕ್ ಆಗಿದ್ದಾರೆ. ಸೊ ಅಪ್ಪುಗೆ ಇಲ್ಲಿ 1v4 ಸಿಚುವೇಶನ್. ಎಸ್ ಗೈಸ್, ಇಲ್ಲಿ ಗಾಡ್ ಲೆವೆಲ್ಗೆ ಇಲ್ಲಿ ಒಳ್ಳೆ ಪ್ರೆಷರ್ ಬಂತು ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಕಾದ್ ನೋಡೋಣ, ಅಪ್ಪು ಇಲ್ಲಿ 1v4 ಕ್ಲಚ್ ಮಾಡ್ತಾರ ಅಂತ ನೋಡೋಣ ಗೈಸ್, ಕಾದ್ ನೋಡೋಣ ಇಲ್ಲಿ. ಒಂದು ಕಡೆ ರಶ್ ಗೈಸ್, ಇಲ್ಲಿ ಫಿನಿಶ್ ಆಯಿತು ಗೈಸ್ ಇಲ್ಲಿ ಗಾಡ್ ಲೆವೆಲ್ ಇಲ್ಲಿ. ಗೈಸ್, ಇಲ್ಲಿ ಥರ್ಡ್ ರೌಂಡ್ ಬಂದು ಸೆಂಟೋಸಾದಲ್ಲಿ ಫೈಟ್ ನಡೀತಿದೆ. ಸೊ ಗೈಸ್, ಇಲ್ಲಿ ಹೋದ ಮ್ಯಾಚ್ ಬಂದಿಲ್ಲಿ RHZ ಟೀಮ್ ಇಲ್ಲಿ ಕಮ್ ಬ್ಯಾಕ್ ಮಾಡ್ತು ಗೈಸ್. ಇಲ್ಲಿ ಈ ಮ್ಯಾಚು ಯಾರು ವಿನ್ ಆಗ್ತಾರೆ ಅಂತ ಕಾದ್ ನೋಡೋಣ ಗೈಸ್ ಇಲ್ಲಿ. ಒಂದು ಕಡೆ ಝ್ಯಾಪ್ ಅಂಪೈರ್ ಇಲ್ಲಿ ನಾಕ್ ಆಗಿದ್ರು ಮತ್ತು ಫಿನಿಶ್ ಕೂಡ ಆದರು. ಒಂದು ಕಡೆ ಜಾಯ್ ಬಾಯ್ ಅವರು ಕೂಡ ನಾಕ್ ಆಗಿದ್ರು ಮತ್ತು ಫಿನಿಶ್ ಕೂಡ ಆದರು ಗೈಸ್ ಇಲ್ಲಿ. ಸೊ ಗೈಸ್, ಒಂದು ಕಡೆ ಗಾಡ್ ಲೆವೆಲ್ ಟೀಮಿಂದ ಅವರು ಕೂಡ ಸ್ಟಾರ್ ಬಾಯ್ ಮತ್ತು ಕಿಲ್ ಮೈ ಮೈಂಡ್ ಇಲ್ಲಿ ಫಿನಿಶ್ ಆಗಿದ್ದಾರೆ. ಎರಡೂ ಟೀಮ್ಗೆ 2v2 ಸಿಚುವೇಶನ್ ಇಲ್ಲಿ. ಒಂದು ಕಡೆ ತುಂಬ ಅಂತೂ ಟ್ರೈ ಮಾಡ್ತಿದ್ದಾರೆ ಗೈಸ್, ಒಂದು ಒಳ್ಳೆ ಗೇಮ್ ಪ್ಲೇ ಅಂತೂ ಬರ್ತಿದೆ ಇಲ್ಲಿ ಎರಡು ಟೀಮಿಂದ. ಸೊ ಗೈಸ್, ಇಲ್ಲಿ ಫಿನಿಶ್ ಆಯಿತು ಗೈಸ್ ಇಲ್ಲಿ RHZ eSports ಇಲ್ಲಿ. ಗೈಸ್, ಇಲ್ಲಿ ಫೋರ್ತ್ ರೌಂಡ್ ಬಂದು ಕೆಫೆ ಟೌನಲ್ಲಿ ಫೈಟ್ ನಡೀತಿದೆ. ಒಂದು ಕಡೆ ಎರಡೂ ಟೀಮ್ ಕೂಡ ರಶ್ ಮಾಡ್ತಿದೆ ಗೈಸ್ ಇಲ್ಲಿ. ಸೊ ಯಾರೆಲ್ಲ ವೀಡಿಯೋಗಿನ್ನೂ ಲೈಕ್ ಮಾಡಿಲ್ಲ, ವೀಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ತುಂಬಾ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ ಈಗ ಮ್ಯಾಚ್ ಕಡೆ ಬರೋಣ ಗೈಸ್. ಒಂದು ಕಡೆ ಇಲ್ಲಿ ಥಂಡರ್ ಇಲ್ಲಿ ಫಿನಿಶ್ ಆಗಿದ್ದಾರೆ ಗೈಸ್ ಇಲ್ಲಿ RHZ eSports ಟೀಮಿಂದ. ಒಂದು ಕಡೆ ಝ್ಯಾಪ್ ಅಂಪೈರ್ ಅವರು ಕೂಡ ನಾಕ್ ಆಗಿದ್ದಾರೆ. ಒಂದು ಕಡೆ ಸ್ಟಾರ್ ಬಾಯ್ ಇಲ್ಲಿ ಫಿನಿಶ್ ಆಗಿದ್ದಾರೆ. ಇಲ್ಲಿ 3v2 ಸಿಚುವೇಶನ್ ಗೈಸ್. ಎಸ್ ಗೈಸ್, ಇಲ್ಲಿ ಒಬ್ಬರು ನಾಕ್ ಕೂಡ ಆದರೆ ಮತ್ತೊಬ್ಬರು ಗೈಸ್ ಇಲ್ಲಿ. ಎಸ್ ಗೈಸ್, ಇಲ್ಲಿ ಫಿನಿಶ್ ಆಯಿತು ಗೈಸ್ ಇಲ್ಲಿ RHZ eSports ಇಲ್ಲಿ. ಗೈಸ್, ಇಲ್ಲಿ ಫಿಫ್ತ್ ರೌಂಡ್ ಬಂದು ಶಿಪ್ ಯಾರ್ಡಲ್ಲಿ ಫೈಟ್ ನಡೀತಿದೆ. ಒಂದು ಕಡೆ ಎರಡು ಟೀಮ್ ಕೂಡ ರಶ್ ಮಾಡ್ತಿದ್ದಾರೆ ಗೈಸ್ ಇಲ್ಲಿ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ, ನೋಡ್ತಿದ್ದಂಗೆ 3 ರೌಂಡ್ ಕೂಡ ಇಲ್ಲಿ ಗಾಡ್ ಲೆವೆಲ್ ಇಲ್ಲಿ ವಿನ್ ಆಗ್ತಿದೆ ಗೈಸ್ ಇಲ್ಲಿ. ಒಂದು ಕಡೆ ಎರಡು ಟೀಮಿಂದ ಒಳ್ಳೆ ಗೇಮ್ ಪ್ಲೇ ಅಂತೂ ಬರ್ತಿದೆ ಅಂತ ಹೇಳ್ಬೋದು. ಸೊ ಕಾದ್ ನೋಡೋಣ ಗೈಸ್ ಇಲ್ಲಿ ಫೈನಲಿ ಯಾರು ವಿನ್ ಆಗ್ತಾರೆ ಅಂತ ಇಲ್ಲಿ.
ಒಂದು ಕಡೆ ಗೈಸ್ ಇಲ್ಲಿ ನೋಡ್ತಿದ್ದಂಗೆ 3 ಜನ ಕೂಡ ಇಲ್ಲಿ ನಾಲ್ಕಾದ್ರು ಇಲ್ಲಿ ಗಾಡ್ ಲೆವೆಲ್ ಟೀಮಿಂದ ಅಪ್ಪು ಒಬ್ಬರು ಅಲೈವ್ ಇದ್ದಾರೆ, ಒಬ್ಬರು ಸ್ಟಾರ್ ಬೈ ಅವರಿಗೆ ಒಬ್ಬರಿಗೆ ರಿವೈವ್ ಕೂಡ ಮಾಡಿದ್ರು ಗೈಸ್ ಇಲ್ಲಿ ಒಂದು ಕಡೆ RSZ Esports-ಇಂದ ಅಂಪೈರ್ ಮತ್ತು ವಚನ್ ಇಲ್ಲಿ ನಾಲ್ಕಾಗಿದ್ರು ಮತ್ತು ಫಿನಿಶ್ ಕೂಡ ಆದರು. ಸೊ 2 ಟೀಮ್ಗೆ 2v2 ಸಿಚುವೇಶನ್ ಗೈಸ್ ಇಲ್ಲಿ. ಸೊ ಕಾದ್ ನೋಡೋಣ 2v2 ಅಲ್ಲಿ ಕಮ್ ಬ್ಯಾಕ್ ಮಾಡುತ್ತಾ RSZ Esports ಅಂತ ಕಾದ್ ನೋಡೋಣ ಇಲ್ಲಿ. ಸೊ ಕಾದ್ ನೋಡೋಣ ಗೈಸ್ ಇಲ್ಲಿ. ಒಂದು ಕಡೆ ವಾಲ್ ಒಳಗಡೆ ಬೇರೆ ಸಿಗಾಕೊಂಡಿದ್ದಾರೆ. ಸೊ ನೋಡೋಣ ಕಾದ್ ನೋಡೋಣ ಏನು ಮಾಡ್ತಾರೆ ಅಂತ ಕಾದ್ ನೋಡೋಣ ಗೈಸ್ ಇಲ್ಲಿ. ಒಂದು ಕಡೆ GL V-Lord ಇಲ್ಲಿ ಟೀಮ್ ವಿನ MVP ಆಗಿದ್ದಾರೆ, 9 ಕಿಲ್ ಕೂಡ ಮಾಡ್ಕೊಂಡಿದ್ದಾರೆ. ಒಂದೊಳ್ಳೆ ಗೇಮ್ ಪ್ಲೇ ಅಂತೂ ಬರ್ತಿದೆ ಅಂತ ಹೇಳ್ಬೋದು ಕಿಲ್ನ ನೋಡಿಕೊಂಡು ಮಾತಾಡೋದಾದರೆ. ಸೊ ಎಸ್ ಗೈಸ್ ಇಲ್ಲಿ RSZ Esports ಇಲ್ಲಿ ಫಿನಿಶ್ ಆಯಿತು ಗೈಸ್ ಇಲ್ಲಿ. ಗೈಸ್ ಇಲ್ಲಿ 6th ರೌಂಡ್ ಬಂದು ಫ್ಯಾಕ್ಟ್ರಿ ಫೈಟ್ ನಡೀತಿದೆ ಗೈಸ್ ಇಲ್ಲಿ. ಸೊ ಕಾದ್ ನೋಡೋಣ ಈ ಮ್ಯಾಚು RSZ Esports ಇಲ್ಲಿ ಕಮ್ ಬ್ಯಾಕ್ ಮಾಡುತ್ತಾ ಅಂತ ಕಾದ್ ನೋಡೋಣ. ಒಂದು ಕಡೆ ನೋಡ್ತಿದ್ದಂಗೆ ಇಲ್ಲಿ 4 ರೌಂಡ್ ಕೂಡ ಇಲ್ಲಿ ಗಾಡ್ ಲೆವೆಲ್ ಇಲ್ಲಿ ವಿನ್ ಆಗಿದ್ದಾರೆ. ಸೊ ಕಾದ್ ನೋಡೋಣ ಗೈಸ್ ಇಲ್ಲಿ ಮ್ಯಾಚ್ ಹೇಗಿರುತ್ತೆ ಅಂತ ಕಾದ್ ನೋಡೋಣ. ಒಂದು ಕಡೆ ಸ್ಟಾರ್ ಬಾಯ್ ಇಲ್ಲಿ ನಾಲ್ಕಾಗಿದ್ದಾರೆ ಗೈಸ್ ಇಲ್ಲಿ. ಸ್ಟಾರ್ ಬಾಯ್ ಕೂಡ ನಾಲ್ಕಾಗಿದ್ದಾರೆ. ಒಂದು ಕಡೆ ಕಿಲ್ ಮೈ ಮೈಂಡ್ ಅವರು ಕೂಡ ನಾಲ್ಕಾಗಿದ್ದಾರೆ. V-Lord ಕೂಡ ನಾಲ್ಕಾದ್ರು ಗೈಸ್ ಇಲ್ಲಿ. ಟೀಮ್ ವಿನ MVP ಆಗಿದ್ರು ಬಟ್ ನಾಲ್ಕಾಗಿದ್ದಾರೆ ಇಲ್ಲಿ. ಸೊ ಗೈಸ್ ಇಲ್ಲಿ ಫಿನಿಶ್ ಆಯಿತು ಗೈಸ್ ಇಲ್ಲಿ ಗಾಡ್ ಲೆವೆಲ್ ಇಲ್ಲಿ. ಗೈಸ್ ಇಲ್ಲಿ ಹೋದ ಮ್ಯಾಚು RSZ Esports ಇಲ್ಲಿ ಕಮ್ ಬ್ಯಾಕ್ ಮಾಡಿದೆ. ಸೊ ಈ ಮ್ಯಾಚ್ ಕೂಡ ನೋಡೋಣ ಗೈಸ್ ಇಲ್ಲಿ ಕಮ್ ಬ್ಯಾಕ್ ಆಗುತ್ತಾ ಇಲ್ಲ ಗಾಡ್ ಲೆವೆಲ್ ಇಲ್ಲಿ ವಿನ್ ಆಗುತ್ತಾ ಅಂತ ಕಾದ್ ನೋಡೋಣ ಗೈಸ್ ಇಲ್ಲಿ. ಒಂದು ಕಡೆ 2 ಟೀಮ್ ಕೂಡ ರಶ್ ಮಾಡ್ತಿದ್ದಾರೆ. RS ಥಂಡರ್ ಇಲ್ಲಿ ಈ ಟೀಮಿನ MVP ಆಗಿದ್ದಾರೆ, 5 ಕಿಲ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ನೋಡೋಣ ಗೈಸ್ ಇವ್ರ ಗೇಮ್ ಪ್ಲೇ ನೋಡೋಣ. ಸೊ ಹೇಗೆ ಆಡ್ತಾರೆ ಅಂತ ಕಾದ್ ನೋಡೋಣ. ಒಂದು ಕಡೆ ಕಿಲ್ ಮೈ ಮೈಂಡ್ ಇಲ್ಲಿ ನಾಲ್ಕಾಗಿದ್ದಾರೆ ಮತ್ತು ಫಿನಿಶ್ ಕೂಡ ಆದರು. ಸೊ V-Lord ಗೇಮ್ ಪ್ಲೇ ನೋಡೋಣ ಗೈಸ್ ಈಗ. ಒಂದು ಕಡೆ 9 ಕಿಲ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ RS ಥಂಡರ್ ಇಲ್ಲಿ ನಾಲ್ಕಾಗಿದ್ರು ಮತ್ತು ಫಿನಿಶ್ ಕೂಡ ಆದರು ಗೈಸ್. ಒಂದು ಕಡೆ ಬೀಸ್ ವಚನ್ ಅವರು ಕೂಡ ನಾಲ್ಕಾಗಿದ್ರು ಮತ್ತು ಫಿನಿಶ್ ಕೂಡ ಆದರು. RSZ ಇಲ್ಲಿ ಅಲೈವ್ ಇದ್ದಾರೆ. ಸೊ ಗೈಸ್ ಇಲ್ಲಿ ಫಿನಿಶ್ ಆಯಿತು ಗೈಸ್ ಇಲ್ಲಿ RSZ Esports ಇಲ್ಲಿ. ಗೈಸ್ ಇಲ್ಲಿ 8th ರೌಂಡ್ ಬಂದು ಆ್ಯಂಗರ್ ಸೈಡಲ್ಲಿ ಫೈಟ್ ನಡೀತಿದೆ ಗೈಸ್ ಇಲ್ಲಿ. ಒಂದು ಕಡೆ ಹೇಳೋದಾದ್ರೆ 2 ಟೀಮಿಂದ ಒಳ್ಳೆ ಗೇಮ್ ಪ್ಲೇ ಅಂತೂ ಬರ್ತಿದೆ ಗೈಸ್ ಇಲ್ಲಿ. ಸೊ ಗಾಡ್ ಲೆವೆಲ್ ಟೀಮಿಂದ ಒಂದೊಳ್ಳೆ ಬೆಟರ್ ಗೇಮ್ ಪ್ಲೇ ಬರ್ತಿದೆ ಅಂತ ಹೇಳ್ಬೋದು. ಒಂದು ಕಡೆ ಗೈಸ್ ಇಲ್ಲಿ ಕಿಲ್ ಮೈ ಮೈಂಡ್ ಇಲ್ಲಿ ಫಿನಿಶ್ ಆಗಿದ್ದಾರೆ ಗೈಸ್ ಇಲ್ಲಿ. ಗಾಡ್ ಲೆವೆಲ್ ಅವ್ರಿಗೆ 3v4 ಸಿಚುವೇಶನ್ ಇಲ್ಲಿ. ಸೊ ಕಾದ್ ನೋಡೋಣ ಕಮ್ ಬ್ಯಾಕ್ ಆಗುತ್ತಾ ಇಲ್ಲ ಗಾಡ್ ಲೆವೆಲ್ ಇಲ್ಲಿ ವಿನ್ ಆಗುತ್ತಾ ಅಂತ ಕಾದ್ ನೋಡೋಣ ಗೈಸ್ ಇಲ್ಲಿ. ಒಂದು ಕಡೆ ಅಂಪೈರ್ ಇಲ್ಲಿ ನಾಲ್ಕಾದ್ರು ಗೈಸ್ ಇಲ್ಲಿ. ಅಂಪೈರ್ ಇಲ್ಲಿ ನಾಲ್ಕಾದ್ರು. ಈ ಕಡೆ ಟೀಮಲ್ಲಿ ಇಲ್ಲಿ ಅಪ್ಪು V-Lord ಕೂಡ ನಾಲ್ಕಾಗಿದ್ದಾರೆ. ಇಬ್ಬರು ಕೂಡ ನಾಲ್ಕಾಗಿದ್ದಾರೆ. ಸೊ ಕಾದ್ ನೋಡೋಣ ಮ್ಯಾಚ್ ಇಲ್ಲಿ. ಸೊ ಒಂದು ಕಡೆ ವಾಲ್ ಒಳಗಡೆನೆ ರಶ್ ಮಾಡಿದ್ರು. ಸೊ ಎಸ್ ಗೈಸ್ ಇಲ್ಲಿ ಫಿನಿಶ್ ಆಯಿತು ಗೈಸ್ ಗಾಡ್ ಲೆವೆಲ್ ಇಲ್ಲಿ. ಗೈಸ್ ಇಲ್ಲಿ 9th ರೌಂಡ್ ಬಂದು ಪೋಚಿನಾಕಲ್ ಫೈಟ್ ನಡೀತಿದೆ. ಸೊ ಹೋದ ಮ್ಯಾಚ್ ಬಂದಿಲ್ಲಿ RSZ Esports ಇಲ್ಲಿ ಕಮ್ ಬ್ಯಾಕ್ ಮಾಡ್ತು ಗೈಸ್ ಇಲ್ಲಿ. ಸೊ ಒಂದು ಕಡೆ 2 ಟೀಮ್ ಕೂಡ ರಶ್ ಮಾಡ್ತಿದ್ದಾರೆ. ಸೊ ಕಾದ್ ನೋಡೋಣ ಈ ಮ್ಯಾಚ್ ಇಲ್ಲಿ ಅಂದರೆ ಈ ರೌಂಡ್ ಇಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಕಾದ್ ನೋಡೋಣ ಗೈಸ್ ಇಲ್ಲಿ. ಒಂದು ಕಡೆ ಗೈಸ್ ಒಬ್ಬರು ನಾಲ್ಕಾದ್ರು ಗೈಸ್ ಇಲ್ಲಿ ಗಾಡ್ ಲೆವೆಲ್ ಟೀಮಿಂದ. ಸ್ಟಾರ್ ಬಾಯ್ ಇಲ್ಲಿ ನಾಲ್ಕಾದ್ರು ಗೈಸ್ ಇಲ್ಲಿ ಮತ್ತು ಫಿನಿಶ್ ಕೂಡ ಆದರು ಇಲ್ಲಿ. ಸೊ ಅಪ್ಪು 666 ಒಬ್ಬರು ಹೆಡ್ ಶಾಟ್ ಕೊಟ್ಟರು ಗೈಸ್ ಇಲ್ಲಿ. ಒಬ್ರಿಗೆ ಹೆಡ್ ಶಾಟ್ ಕೊಟ್ಟರು ಇಲ್ಲಿ. V-Lord ಕೂಡ ಒಬ್ರನ್ನ ನಾಕ್ ಮಾಡಿದ್ರು ಗೈಸ್ ಇಲ್ಲಿ. ಈ ಕಡೆ ಟೀಮಲ್ಲಿ ಒಂದು ಕಡೆ 3 ಜನ ಕೂಡ ನಾಕ್ ಆಗಿದ್ದಾರೆ. ಸೊ ಜಾಯ್ ಬಾಯ್ ಇಲ್ಲಿ ಮಾತ್ರ ಅಲೈವ್ ಇದ್ದಾರೆ ಅವರಿಗೆ. ಸೊ ಥಂಡರಲ್ಲಿ ಈ ಕಡೆ ಸೈಡ್ ಇದ್ದಾರೆ. ಸೊ ನೋಡೋಣ ಜಾಯ್ ಬಾಯ್ ಇಲ್ಲಿ 1v3 ಕ್ಲಚ್ ಮಾಡ್ತಾರೆ ಅಂತ ಕಾದ್ ನೋಡೋಣ ಗೈಸ್ ಇಲ್ಲಿ. ಇವ್ರ ಗೇಮ್ ಪ್ಲೇ ನೋಡೋಣ ಹೇಗೆ ಆಡ್ತಾರೆ ಅಂತ ಕಾದ್ ನೋಡೋಣ. ಸೊ ಎಸ್ ಗೈಸ್ ಇಲ್ಲಿ ಫಿನಿಶ್ ಆಯಿತು ಗೈಸ್ ಇಲ್ಲಿ RSZ Esports ಇಲ್ಲಿ. ಗೈಸ್ ಇಲ್ಲಿ 10th ರೌಂಡ್ ಬಂದು ಮಾರ್ಸ್ ಎಲೆಕ್ಟ್ರಿಕಲ್ ಫೈಟ್ ನಡೀತಿದೆ ಗೈಸ್ ಇಲ್ಲಿ.
ಸೊ RHZ ಈ ಸ್ಪೋರ್ಟ್ಸಿಗೆ ಇಲ್ಲಿ ಡೂ ಆರ್ ಡೈ ಅನ್ನೋ ಸಿಚುವೇಶನ್ ಬಂದಿದೆ. ಇಲ್ಲಿ ಈ ರೌಂಡ್ ಏನಾದ್ರು ಕಮ್ ಬ್ಯಾಕ್ ಆದಂಗೆ, ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಗೈಸ್. ಇಲ್ಲಿ RHZ ಈ ಸ್ಪೋರ್ಟ್ಸಿಗೆ ಇಲ್ಲಿ ಒಂದು ಕಡೆ ಕಿಲ್ ಮೈ ಮೈಂಡ್ ಕೂಡ ಫಿನಿಶ್ ಆದರು ಇಲ್ಲಿ. ಸೊ ಈ ಕಡೆ ಟೀಮಲ್ಲಿ RHZ ಈ ಸ್ಪೋರ್ಟ್ಸಿಂದ ಅಂಪೈರ್ ಇಲ್ಲಿ ನಾಕ್ ಆಗಿರೋ ಮತ್ತು ಫಿನಿಶ್ ಕೂಡ ಆದರು ಇಲ್ಲಿ. ಸೊ ಒಂದು ಕಡೆ ಸ್ಟಾರ್ ಬಾಯ್ ಅವರು ಕೂಡ ಫಿನಿಶ್ ಆದರು, ಒಂದು ಕಡೆ ವೀಲಾರ್ಡ್ ಅವರು ಕೂಡ ಫಿನಿಶ್ ಆದರು ಗೈಸ್. ಅಪ್ಪು ಅವರಿಗೆ 1v3 ಸಿಚುವೇಶನ್ ಒಬ್ಬರನ್ನ ನಾಕ್ ಮಾಡಿದ್ರು. ಸೊ ಗೈಸ್ ಇಲ್ಲಿ ಫಿನಿಶ್ ಆಯಿತು ಗೈಸ್ ಇಲ್ಲಿ ಗಾಡ್ ಲೆವೆಲ್ ಇಲ್ಲಿ. ಗೈಸ್ ಇಲ್ಲಿ 11th ರೌಂಡ್ ಬಂದು ಪೀಕ್ ಸೈಡಲ್ಲಿ ಫೈಟ್ ನಡೀತಿದೆ. ಸೊ ಹೋದ ರೌಂಡು ಇಲ್ಲಿ ಡೂ ಆರ್ ಡೈ ಅನ್ನೋ ಸಿಚುವೇಶನ್ ಇತ್ತು. ಬಟ್ RHZ ಈ ಸ್ಪೋರ್ಟ್ಸಲ್ಲಿ ಕಮ್ ಬ್ಯಾಕ್ ಮಾಡ್ತು ಗೈಸ್ ಇಲ್ಲಿ. ಸೊ ಕಾದ್ ನೋಡೋಣ ಈ ಮ್ಯಾಚ್ ಕೂಡ ಕಮ್ ಬ್ಯಾಕ್ ಆಗುತ್ತಾ ಇಲ್ಲ ಗಾಡ್ ಲೆವೆಲ್ ಇಲ್ಲಿ ವಿನ್ ಆಗುತ್ತಾ ಅಂತ ಕಾದ್ ನೋಡೋಣ ಗೈಸ್. ಒಂದು ಕಡೆ RH ತಂಡರ್ ಇಲ್ಲಿ ಫಿನಿಶ್ ಆಗಿದ್ದಾರೆ, ಒಂದು ಕಡೆ ಅಂಪೈರ್ ಅವರು ಕೂಡ ನಾಕ್ ಆಗಿದ್ದಾರೆ, ಒಂದು ಕಡೆ ಹೇಳೋದಾದರೆ 2v3 ಸಿಚುವೇಶನ್ ಗೈಸ್. ಎಸ್ ಗೈಸ್ ಇಲ್ಲಿ ಬೀಸ್ಟ್ ವಚನ್ ಕೂಡ ನಾಕಾದ್ರು ಗೈಸ್. ಎಸ್ ಗೈಸ್ ಇಲ್ಲಿ ಸೊ RH ಜಾಯ್ ಬಾಯ್ ಅವರಿಗೆ 1v3 ಸಿಚುವೇಶನ್ ಇಲ್ಲಿ. ಸೊ ಕಾದ್ ನೋಡೋಣ ಜಾಯ್ ಬಾಯ್ ಇಲ್ಲಿ 1v3 ಕ್ಲಚ್ ಮಾಡ್ತಾರಂತ ಕಾದ್ ನೋಡೋಣ ಗೈಸ್ ಇಲ್ಲಿ. ಒಂದು ಕಡೆ ಹೇಳೋದಾದ್ರೆ ತುಂಬಾ ಟಫ್ ಇದೆ ಇಲ್ಲಿ. ಸೊ ಕಾದ್ ನೋಡೋಣ ಮ್ಯಾಚ್ ಸೊ ಹೇಗಿರುತ್ತೆ ಅಂತ ಕಾದ್ ನೋಡೋಣ ಗೈಸ್ ಇಲ್ಲಿ. ಸೊ ಒಂದು ಕಡೆ RH ಜಾಯ್ ಬಾಯ್ ಇಲ್ಲಿ ರಶ್ ಮಾಡ್ತಿದ್ದಾರೆ ಗೈಸ್. ಇಲ್ಲಿ ಫಿನಿಶ್ ಆಯಿತು ಗೈಸ್ ಇಲ್ಲಿ RHZ ಈ ಸ್ಪೋರ್ಟ್ಸ್ ಇಲ್ಲಿ. ಸೊ ಗೈಸ್ ಇವತ್ತಿನ ಟೂರ್ನಮೆಂಟ್ ಬಂದು ಗಾಡ್ ಲೆವೆಲ್ ಇಲ್ಲಿ ವಿನ್ ಆಗಿದೆ. ಸೊ ತುಂಬ ಹೆಸರು ಮಾಡಿದಂಥ ಗಿಲ್ಡ್ ಆದರೂ ಸಹ ಅದೇ ವಿನ್ ಆಗಿದೆ. ಸೊ ಯಾರೆಲ್ಲ ವಿಡಿಯೋ ನೋಡಿದ್ರಿ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಲವ್ ಯು ಆಲ್, ಬೈ ಗಾಯ್ಸ್.